ಅಯ್ಯೋ ಅಡ್ಡಿದೆ. ನಮಸ್ತೆ, ನಮ್ಮ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಏಡಿ ಸುಕ್ಕ. ನಾವಿದನ್ನು ತುಳುವಲ್ಲಿ ಕಲ್ಜಂಜಿ ಅಂತ ಹೇಳಿ ಕರಿತೇವೆ. ಇದರ ಸುಕ್ಕ ಹೇಗೆ ಮಾಡೋದು, ಇದಕ್ಕೇನೆಲ್ಲ ಮಸಾಲೆ ಬೇಕು, ಹೇಗಾಗ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡುವ ಆಯಿತಾ. ಇದು ನನ್ನ ಅಜ್ಜಿಯ ಸ್ಪೆಷಲ್ ರೆಸಿಪಿ. ಬನ್ನಿ ಹೇಗೆ ಮಾಡೋದು ನೋಡುವ. ಬೇಕಾಗುವಂಥ ಮಸಾಲ ಪದಾರ್ಥಗಳು: ಕೊತ್ತಂಬರಿ, ಜೀರಿಗೆ, ಕೆಂಪು ಮೆಣಸು, ಅದರೊಟ್ಟಿಗೆ ಕಾಳು ಮೆಣಸು, ಖಾರ ನೋಡಿಕೊಂಡು ಹಾಕಿ ಆಯಿತಾ. ಆಮೇಲೆ ಕರಿಬೇವಿನ ಸೊಪ್ಪು, ಎಳ್ಳು, ಆಮೇಲೆ ತೆಂಗಿನ ತುರಿ. ಮೊದಲಿಗೆ ಮಸಾಲ ಪದಾರ್ಥಗಳನ್ನೆಲ್ಲ ಹುರಿದುಕೊಳ್ಳುವ. ಇಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಮೊದಲು ಕೆಂಪು ಮೆಣಸನ್ನು ಹುರಿದುಕೊಳ್ತಿದ್ದೇನೆ. ನೋಡಿ, ಅದು ಹುರಿಯುವಾಗ ಸ್ವಲ್ಪ ಘಮ ಬರ್ತದೆ ಮತ್ತು ತುಂಬ ಘಾಟಿ, ಅದು ಖಾರ ಅನ್ನಿಸ್ಬೋದು. ಆದರೂ ಸಹ ಚೆನ್ನಾಗಿ ಅದನ್ನು ಹುರಿದುಕೊಳ್ಳಿ ಮಂದ ಬೆಂಕಿಯಲ್ಲಿ. ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಏನಂತ ಹೇಳಿದರೆ ಒಂದೊಂದೇ ಕಡೆ ಅದನ್ನು ಸುಟ್ಟು ಹೋಗ್ತದೆ. ಅದ ನಂತರ ನಾವು ತಗೊಂಡದ್ದು ಕೊತ್ತಂಬರಿ, ಜೀರಿಗೆ ಮತ್ತು ಕಾಳುಮೆಣಸು, ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಹುರಿದುಕೊಳ್ತಿದ್ದೀನಿ. ಬೇಕಿದ್ರೆ ನೀವು ಅದನ್ನು ಸಪ್ರೇಟಾಗಿಯೂ ಸಹ ಹುರಿದುಕೊಳ್ಬೋದು ಆಯಿತಾ. ನಂತರ ನಾವು ಹಾಕೋದು ಬೆಳ್ಳುಳ್ಳಿ, ಎಳ್ಳು ಮತ್ತು ಬೇವಿನ ಸೊಪ್ಪು ಆಯಿತಾ. ಆಗ ನನಗೆ ಮರ್ತು ಹೋಯಿತು ಬೆಳ್ಳುಳ್ಳಿ ಹೇಳಲಿಕ್ಕೆ, ಬಟ್ ಬೆಳ್ಳುಳ್ಳಿ ಯೂಸ್ ಮಾಡಬೇಕು. ಅದರೊಟ್ಟಿಗೆ ತೆಂಗಿನ ತುರಿಗೆ ಸ್ವಲ್ಪ ಅರಿಶಿಣ ಹಾಕಿ ಅದನ್ನು ಸಹ ಚೆನ್ನಾಗಿ ಹುರಿದುಕೊಂಡು, ಹುರಿದುಕೊಂಡಂಥ ಎಲ್ಲ ಪದಾರ್ಥಗಳನ್ನು ನಾವೀಗ ಇದನ್ನು ಈ ಕಡಿಯುವಂತಹ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಕ್ಕ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಆ ಮೆಣಸಿನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಅದನ್ನು ಅವರು ಕಟ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದರೆ ಅದು ನಮಗೆ ಪುಡಿ ಮಾಡಲಿಕ್ಕೆ ಸುಲಭ ಆಗಬೇಕಂತ. ಸ್ವಲ್ಪ ಮಸಾಲೆಗಳನ್ನು ಹಾಕಿ ನಾವೀಗ ಇದನ್ನು ಕುಟ್ಟಿ ಪುಡಿ ಮಾಡ್ತಿದ್ದೇವೆ. ಸ್ವಲ್ಪ ಮಸಾಲೆಗಳನ್ನು ಹಾಕಿ ನೀವು ಚೆನ್ನಾಗಿ ಕುಟ್ಟುತ್ತಾ ಅದನ್ನು ಪುಡಿ ಮಾಡಬೇಕು. ನೀವು ಮಿಕ್ಸಿಯಲ್ಲೂ ಸಹ ಕಡ್ದು ಮಾಡ್ಬೋದು, ತೊಂದರೆ ಇಲ್ಲ ಆಯಿತಾ. ಹೀಗೆ ಮಾಡೋದ್ರಿಂದ ನಿಮ್ಮ ಪದಾರ್ಥದ ಟೇಸ್ಟೇ ತುಂಬ ಡಿಫ್ರೆಂಟ್ ಆಗ್ತದೆ. ಇದರದ್ದೆಲ್ಲ ಕ್ರೆಡಿಟ್ ನನ್ನ ಅಜ್ಜಿಗೆ ಹೋಗ್ತದೆ ಆಯಿತಾ. ಇದು ಅವರು ಹೇಳಿಕೊಟ್ಟಂತಹ ರೆಸಿಪಿ. ಅವ್ರು ಯಾವಾಗಲೂ ಹೇಳ್ತಿದ್ರು, ಒಂದೇ ಅಂತ ಹೇಳಿದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆ ಹೇಳಿದರೆ ನಾವು ಇದಕ್ಕೆ ಫುಲ್ ಎನರ್ಜಿ ಹಾಕಿ ಕುಟ್ಟಿ ಪುಡಿ ಮಾಡ್ತಾ ಇರ್ತೇವೆ. ಇನ್ನೊಂದು ಕಡೆಗೆ ಇದರ ರುಚಿ ತುಂಬ ಹೆಚ್ಚುತ್ತದೆ ಅಂತೆ. ನಿಜವಾಗ್ಲೂ ಹೌದು ಆಯಿತಾ. ನಾನೀಗ ಅಲ್ಲಿ ಹುಳಿಯನ್ನು ಇದಕ್ಕೆ ಹಾಕಿ ಕುಟ್ಟಿ ಪುಡಿ ಮಾಡಿದ್ದೇವೆ. ಯಾಕೆ ಹೇಳಿದರೆ ನಾವು ಕರಾವಳಿ ಭಾಗದವರು ಮೀನು ಪದಾರ್ಥಗಳಿಗೆ ಹುಳಿಯನ್ನು ಬಳಸ್ತೇವೆ, ಹಾಗಾಗಿ ಆಯಿತಾ. ಹುರಿದ ತೆಂಗಿನ ತುರಿಯನ್ನು ಸಹ 1-2 ಸಲ ಕುಟ್ಟಿದ್ರೆ ಸಾಕಾಯ್ತು ಅಷ್ಟೇ, ಪೌಡರ್ ಮಾಡಬೇಕಾಗಿಲ್ಲ. ಏಡಿ ಪದಾರ್ಥ ಅಲ್ವಾ, ಹಾಗಾಗಿ ಸ್ವಲ್ಪ ತಂಪಿರಲಿ ಅಂತ ಹೇಳಿ ರಾಗಿಯನ್ನು ಕುದಿಸಿದ್ರು ಚಿಕ್ಕಮ್ಮ. ಅದನ್ನು ಪದಾರ್ಥದ ನಡುವೆ 1 ಲೋಟ ಕುಡಿಯುವ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ. ಕುಡಿದು ಚೆನ್ನಾಗಿ. ಒಂದು ಮಣ್ಣಿನ ಬಾಣಲೆಯನ್ನು ಈಗಾಗಲೇ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಹಾಕಿದ ಕೂಡಲೇ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮೊದಲನೇದಾಗಿ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೇವೆ. ಆಮೇಲೆ ಅದಕ್ಕೆ ಬೇಕಾಗಿರೋದು 1-2 ಈರುಳ್ಳಿ. ಅದನ್ನು ಚೆನ್ನಾಗಿ ನೀವು ಒಂದು ಗೋಲ್ಡನ್ ಬ್ರೌನಿಷ್ ಕಲರ್ ಬರುವ ಹಾಗೆ ಅಟ್ಲೀಸ್ಟ್ ಬರಬೇಕಾಯ್ತಾ. ಅದನ್ನು ಚೆನ್ನಾಗಿ ನೀವು ಹುರ್ಕೊಳ್ಬೇಕು ಎಣ್ಣೆಯಲ್ಲೇ. ನಿಮಗೆ ತೆಂಗಿನೆಣ್ಣೆ ಬೇಕಾದರೆ ಬೇರೆ ಎಣ್ಣೆ ಬಳಸ್ಬೋದು, ನಾವಿಲ್ಲಿ ತೆಂಗಿನೆಣ್ಣೆ ಬಳಸೋದು. ಅದು ಸ್ವಲ್ಪ ಬಾಡಿದ ಮೇಲೆ, ಈರುಳ್ಳಿ ಬಾಡಿದ ನಂತರ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ, ನಾವಿಲ್ಲಿ 1 ಟೊಮ್ಯಾಟೊ ಯೂಸ್ ಮಾಡ್ತಿದ್ದೇವೆ. ಯಾಕೆ ಹೇಳಿದರೆ ನಾವು ಅದನ್ನು ಹುಳಿಯನ್ನು ಆಲ್ರೆಡಿ ನಾವು ಹಾಕಿದ್ವಿ ಹೌದಾ. ಮತ್ತು ಸಹ ಟೊಮ್ಯಾಟೊ ಜಾಸ್ತಿ ಹಾಕಿದರೆ ಹುಳಿ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ, ಹಾಗಾಗಿ 1 ಟೊಮ್ಯಾಟೊ ಹಾಕಿದ್ದೇನೆ ಅಷ್ಟೇ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಆಗೋ ಹೊತ್ತಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅಲ್ಲೇ ಫ್ರೈ ಮಾಡಿಕೊಳ್ಳಿ ಆಯಿತಾ. ಯಾಕೆ ಹೇಳಿದರೆ ಸ್ವಲ್ಪ ಬೇಗ ಬೇಯ್ತದೆ ಅಂತ ಹೇಳಿ. ಬೆಂದಂಥ ಮಸಾಲ ಪದಾರ್ಥಗಳಿಗೆ ಏಡಿಯನ್ನು ಒಂದೊಂದಾಗಿ ಹಾಕ್ತಾ ಇದ್ದೇನೆ, ನೋಡ್ಬೋದು ನೀವೇ. ಅಷ್ಟೇನಿರಲಿಲ್ಲ, ಆದರೂ ಒಂದೊಂದೇ ಏಡಿಗಳನ್ನು ಹಾಕಿಕೊಂಡು ನೀವು ಒಮ್ಮೆ ಚೆನ್ನಾಗಿ ತಿರುಗಿಸ್ಬೇಕಾಗ್ತದೆ ಆಯಿತಾ. ಯಾಕೆ ಹೇಳಿದರೆ ಈ ಮಸಾಲ ಎಲ್ಲ ಏಡಿಗೂ ಚೆನ್ನಾಗಿ ಹತ್ತಿಕೊಳ್ಬೇಕಲ್ವಾ, ಅದಕ್ಕಾಗಿ. ನೋಡ್ಬೋದು, ಉಪ್ಪು ಹಾಕಿದ ಮೇಲೆ ಅದು ಬೇಗನೆ ಬೇಯ್ತದೆ. ಬೆಂದಂಥ ಏಡಿಗೆ ಈಗ ಮಸಾಲೆ ಹಾಕುವಂಥ ಸಮಯ. ಕುಟ್ಟಿ ಪುಡಿ ಮಾಡಿದಂಥ ಮಸಾಲೆಯನ್ನು ನಾವೀಗ ಈ ಏಡಿ ಪದಾರ್ಥಕ್ಕೆ ನಾವು ಹಾಕ್ತಾ ಇದ್ದೇವೆ. ಹಾಕಿದ ಕೂಡಲೇ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಎಲ್ಲ ಏಡಿಗಳಿಗೂ ಮಸಾಲೆ ಚೆನ್ನಾಗಿ ಹಿಡಿದುಕೊಳ್ಬೇಕಲ್ಲ, ಅದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ.
ಆಮೇಲೆ ಸ್ವಲ್ಪ ಮಸಾಲೆ ಉಳಿದಿತ್ತು, ಆ ಪಾತ್ರೆಗೆ ಅಂದರೆ ಆ ಬೌಲಿಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಈ ಏಡಿ ಪದಾರ್ಥಕ್ಕೆ ಸ್ವಲ್ಪ ಹಾಕಿ ಈಗ ಮಸಾಲೆ ಒಟ್ಟಿಗೆ ಹುರಿದ ತೆಂಗಿನ ತುರಿಯನ್ನು ಸಹ ನಾವು ಕುಟ್ಟಿ ಪುಡಿ ಮಾಡಿದ್ವಿ ಅದನ್ನು ಸಹ ಹಾಕುವಂಥ ಸಮಯ ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಾವು ಆಗಾಗ ಕೆಲವೊಮ್ಮೆ ಸಪ್ಪೆ ಅಂತ ಹೇಳಿ ಉಪ್ಪು ಸೇರಿಸ್ತಾ ಇರ್ತೇವೆ, ಮಸಾಲೆಯನ್ನು ಸೇರಿಸ್ತೇವೆ, ಅದು ಚೆನ್ನಾಗಿ ಅದರೊಟ್ಟಿಗೆ ಹೊಂದಿಕೊಳ್ಬೇಕು. ನೀವೇ ನೋಡ್ಬೋದು ಬಿಸಿ ಬಿಸಿಯಾಗಿರುವಂತಹ ಕಲ್ಜಂಜಿ ಸುಕ್ಕ ಈಗ ತಿನ್ನಲಿಕ್ಕೆ ರೆಡಿ ಉಂಟು. ಪ್ಲೇಟಿಗೆ ಅನ್ನ ಹಾಕ್ಕೊಂಡು ಬರ್ತೇನೆ. ಇದು ಹೇಗಾಗಿದೆ ಅಂತ ಹೇಳಬೇಕಲ್ಲ ನಿಮಗೆ. ನೀವು ಸಹ ಒಮ್ಮೆ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ. ಹೇಗಾಯಿತು, ಯಾರೆಲ್ಲ ಇಷ್ಟಪಟ್ಟರು ಅನ್ನೋದನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.